ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಸೌಮ್ಯ ಪ್ರದೀಪ್, ಬೆಂಗಳೂರು. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ಜ್ಯೇಷ್ಠ ನಕ್ಷತ್ರ. ದಿನಾಂಕ 11/3/2026 ಬುಧವಾರ. ಮುಖ್ಯಾಂಶಗಳು. ಕಿಗ್ಗಾದಲ್ಲಿ ಎನ್ಎಸ್ಎಸ್ ಶಿಬಿರ ಸಮಾರೋಪ. ಸುದ್ದಿಯ ವಿವರ. ವಿದ್ಯಾರ್ಥಿಗಳಿಗೆ ಸ್ನೇಹ ಸೌಹಾರ್ದತೆಯಿಂದ ಜೀವನ ನಡೆಸುವ ವಾಸ್ತವತೆಯನ್ನು ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರವು ಕಲಿಸುತ್ತದೆ ಎಂದು ಶ್ರೀ ಶಾರದಾ ಪೀಠದ ಅಧಿಕಾರಿ ಸತೀಶ್ ಭಟ್ ಹೇಳಿದರು. ಮರ್ಕಲ್ ಗ್ರಾಮ ಪಂಚಾಯಿತಿಯ ಕಿಗ್ಗಾದ ಶ್ರೀ ಅಭಿನವ ರಮಾನಂದ ಸರಸ್ವತಿ ಪ್ರೌಢಶಾಲೆಯಲ್ಲಿ ಮಂಗಳವಾರ ಶ್ರೀ ಜೆಸಿಬಿಎಂ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆಯ ವಿಶೇಷ ಶಿಬಿರದ ಸಮಾರೋಪ ಭಾಷಣ ಮಾಡಿದರು. ಯುವ ಜನತೆಗೆ ರಾಷ್ಟ್ರೀಯ ಮನೋಭಾವನೆಯನ್ನು ಕಲಿಸುತ್ತದೆ. ಶಿಸ್ತುಬದ್ಧ ಜೀವನ, ಒಗ್ಗಟ್ಟಿನ ಅಗತ್ಯತೆ ಸೇರಿದಂತೆ ಅನೇಕ ವಿಚಾರವನ್ನು ಶಿಬಿರದಿಂದ ಕಲಿಯಬಹುದಾಗಿದೆ ಎಂದರು. ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಅಡೇಕಂಡಿ ಕೃಷ್ಣಮೂರ್ತಿ ಮಾತನಾಡಿ, 1965ರ ಪ್ರಥಮ ತಂಡದ ವಿದ್ಯಾರ್ಥಿಯಾಗಿ ಕಾಲೇಜಿಗೆ ಸೇರ್ಪಡೆಯಾಗಿ 1 ವರ್ಷದ PU ತರಗತಿಯಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್ ಪಡೆಯಲಾಗಿತ್ತು. ಮತ್ತೆ ಪದವಿ ವಿಭಾಗದಲ್ಲಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ 10ನೇ ರ್ಯಾಂಕ್ ಪಡೆಯಲು ಅಂದಿನ ಪ್ರಾಧ್ಯಾಪಕರ ಉತ್ತಮ ಪಾಠ ಪ್ರವಚನದಿಂದ ಸಾಧ್ಯವಾಗಿತ್ತು. ಕಾಲೇಜು ಆರಂಭದಲ್ಲಿ ವಿದ್ಯಾರ್ಥಿಗಳ ಕೊರತೆ ತುಂಬಲು ನಾನು ಅನಿವಾರ್ಯವಾಗಿ ಕಾಲೇಜು ಮೆಟ್ಟಿಲು ಹತ್ತಿದ್ದು ಅದು ನನ್ನ ಜೀವನದ ದಿಕ್ಕನ್ನೇ ಬದಲಿಸಿತು ಎಂದು ತಮ್ಮ ಅನುಭವ ಹಂಚಿಕೊಂಡರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಂಶುಪಾಲ ಡಾಕ್ಟರ್ ಸ್ವಾಮಿ, ಶಿಬಿರವು ವಿದ್ಯಾರ್ಥಿಗಳಿಗೆ ಹೊಸತನ ನೀಡುತ್ತದೆ. ಒಂದಷ್ಟು ದಿನ ಮೊಬೈಲ್ನಿಂದ ದೂರವಿದ್ದು ಜೀವನವಿಡೀ ನೆನಪಿಸಿಕೊಳ್ಳುವ ಘಟನೆಯನ್ನು ಇಲ್ಲಿಂದ ಪಡೆಯುವಿರಿ ಎಂದರು. ಇದೇ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರಿಗೆ ಬಹುಮಾನ ವಿತರಿಸಲಾಯಿತು. ಉತ್ತಮ ಸ್ವಯಂ ಸೇವಕಿ ಪ್ರಶಸ್ತಿಯನ್ನು ಸ್ಪರ್ಶ ಹಾಗೂ ನಾಗಶ್ರೀ ಅಮೃತ ವರ್ಷ ಚಂದನ ಆಪ್ತಿ ಸಹಿತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜು ಆಡಳಿತ ಮಂಡಳಿಯ ಪುಷ್ಪಾ ಲಕ್ಷ್ಮೀನಾರಾಯಣ, KM ಮಂಜುನಾಥ್, KM ಶ್ರೀನಿವಾಸ್, ತ್ಯಾಗರಾಜ್, ಕಿಗ್ಗಾ ದೇವಸ್ಥಾನದ ಮಂಜುನಾಥ್, ಸ್ವಾಗತ ಸಮಿತಿಯ AS ನಯನ, ನೂತನ್ ಕುಮಾರ್, ವಿಠ್ಠಲ್, ಶಿಬಿರಾಧಿಕಾರಿಗಳಾದ AG ಪ್ರಶಾಂತ್, ಸಂತೋಷ್ ಕುಮಾರ್ ಇದ್ದರು. ವಿದ್ಯಾರ್ಥಿಗಳು ಭಾರತದ ಭವಿಷ್ಯತ್ತಿನ ರೂವಾರಿಗಳು. ಅವರಲ್ಲಿ ಆತ್ಮವಿಶ್ವಾಸ, ಉತ್ತಮ ಚಿಂತನೆ ಬೆಳೆಸಿದ್ದರೆ ದೇಶದ ಉನ್ನತೀಕರಣ ಸಾಧ್ಯ. ವೇದಶಾಸ್ತ್ರ ವಿದ್ವನ್ನಿಧಿ ಪ್ರತಿಷ್ಠಾನಂ ಅಧ್ಯಕ್ಷ ವಿಶ್ವನಾಥ್ ಹೇಳಿದರು. ಪಟ್ಟಣದ ಸರ್ಕಾರಿ ಬಾಲಕಿಯರ ಶಾಲೆಯಲ್ಲಿ ಮಂಗಳವಾರ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿ ವಿತರಣಾ ಸಮಾರಂಭದಲ್ಲಿ ಮಾತನಾಡಿದರು. 60,000 ರೂಪಾಯಿಗಳ ಆರ್ಥಿಕ ಸಹಕಾರವನ್ನು ಪ್ರತಿಷ್ಠಾನಂ ವತಿಯಿಂದ ಬಾಲಕಿಯರ ಪಾಠಶಾಲೆಗೆ ನೀಡಲಾಯಿತು. ಕಾರ್ಯದರ್ಶಿ ಗಂಗಾಧರ್ ಭಟ್, ಋತ್ವಿಜರಾದ ಸುಬ್ರಹ್ಮಣ್ಯ ಭಟ್, ವೀಣಾ, ದಿವಾಕರ್ ಭಟ್, ರಮೇಶ್ ಭಟ್ ಉಪಸ್ಥಿತರಿದ್ದರು. APL ಹಾಗೂ BPL ಗ್ಯಾಸ್ ಬಳಕೆದಾರರು ಕಡ್ಡಾಯವಾಗಿ EKYC ಮಾಡಿಸಬೇಕಾಗಿದ್ದು ಮಾರ್ಚ್ 20 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚುವರಿ ಸಿಲಿಂಡರ್ ಪಡೆಯಲು ಹೊಸ ಆದೇಶದಂತೆ ಕನಿಷ್ಠ 25 ದಿನ ಗ್ರಾಹಕರು ಕಾಯಬೇಕು ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಹೆಬ್ಬಾರ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಾಪ್ ಸಂಖ್ಯೆಯನ್ನು 944-884-3831ಕ್ಕೆ ವಾಟ್ಸ್ಯಾಪ್ ಮಾಡಿ. ವಂದನೆಗಳು.